ಕರ್ನಾಟಕದ ರೈಲ್ವೆ ಯೋಜನೆಗಳಿಗೆ 7,748 ಕೋಟಿ ಅನುದಾನ ಕೊಡಲಾಗಿದೆ ಅಂತ ಅಶ್ವಿನಿ ವೈಷ್ಣವ್ ಹೇಳಿಬಿಟ್ಟಿದ್ದಾರೆ. ಚೆನ್ನೈ ಹೈಸ್ಪೀಡ್ ರೈಲು ಚೆನ್ನೈ 1 ಗಂಟೆ 30 ನಿಮಿಷದಲ್ಲಿ ಬಂದ್ಬಿಡುತ್ತೆ ಅಂತ ಅಶ್ವಿನಿ ವೈಷ್ಣವ್ ಹೇಳಿಬಿಟ್ಟಿದ್ದಾರೆ. ಇದೆಲ್ಲ ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಇಂಥ ರೈಲ್ವೆ ರಾಜ್ಯ ರೈಲು ಮಂತ್ರಿ ಒಂದು ರೈಲು ಬಿಟ್ಟಿದ್ದಾರೆ, ಅವರ ಹೆಸರು ಸೋಮಣ್ಣ. ನನ್ನ ನೋಡಿದ್ರೆ ನಿಮ್ಗೆ ಆತರ ಅದು ಅನಿಸ್ತದ ಆತರ ಅನ್ಸುತ್ತೆ ಏನಾದ್ರು? ರೈಲು ಮಂತ್ರಿ ರೈಲು ಬಿಡೋದ್ರಲ್ಲೂ ಎಕ್ಸ್ಪರ್ಟ್. ಅವರು ಚೆನ್ನಾಗಿ ಬಿಡ್ತಾರೆ ರೈಲ್ನ. ಜನಕ್ಕೆ ಗೊತ್ತಾಗೋದ್ರೊಳಗಡೆ ಬಿಟ್ಟು ತಲೆ ಹೊರಟೋಗಿರುತ್ತಾರೆ. ಮರ್ಯಾದೆ ಬೇರೆ ಏನೆಯಾ ನಿನಗೆ? ಅದು ನಿನಗೆ ಗೊತ್ತಿದ್ರಲ್ವೇ ಕಳೆಯೋದಿಕ್ಕೆ? ಮಂತ್ರಿ ಆಗಿದ್ದೀವಿ ಅಂತ ಸುಳ್ಳು ಹೇಳ್ಬೇಡ್ರಿ, ರಾಜ್ಯದ್ರೋಹ ಮಾಡಬಾರ್ದು. ಮಂತ್ರಿ ಪದವಿ ಪರ್ಮನೆಂಟ್ ಅಲ್ಲ. ಸಬರ್ಬನ್ ರೈಲ್ಗೆ 500 ಕೋಟಿ, ಹೊಸ ಲೈನ್ 3,000 ಕೋಟಿ, 1000 ಏನು ಧರ್ಮಕ್ಕೆ ಕೊಟ್ಟು ಹೊಸ್ತಾ ಕೊಟ್ಟಂಗೆ ಮಾತಾಡ್ತಿದ್ದಾರೆ ಮಂತ್ರಿ. ಯಾಕಂದ್ರೆ ಇವತ್ತು ಅವ್ರು ಕೊಟ್ಟಂತ ಒಂದು ಭಿಕ್ಷೆ. ಸೊ ಇವತ್ತು ಈ ಸ್ಟೇಜ್ ಮೇಲೆ ಕೂತಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೋದ ವರ್ಷ 7,500 ಚಿಲ್ಲರೆ, ಈ 7,700 ಚಿಲ್ಲರೆ, 200 ಕೋಟಿನಲ್ಲಿ ಉಪ್ಪಿನಕಾಯಿ ಹಾಕೊಂಡು ನೆಕ್ಕೋಬೇಕೇನ್ರಿ ಮಂತ್ರಿ ಸೋಮಣ್ಣವ್ರೆ? ಏನ್ ಮಹಾ ಗನಂದಾರಿ ಕೆಲಸ ಮಾಡಿದ್ದೀನಿ ಅಂತ ಕಿಸಿತಾ ಇದೀಯ? ನಿನ್ನ ಮಾತು ಕೇಳ್ಕೊಂಡು ನಾನ್ ತಾಳ ಹಾಕಿದ್ನಲ್ಲೋ ಅಯೋಗ್ಯ. ಏನೋ ಬುರುಡೆ ಬಿಡ್ತಾ ಕೂತಿದ್ದೀರಲ್ಲ, ಭಾಳ ದೊಡ್ಡದಾಗಿ ಏನೋ ಕಡ್ದು ಬಿಟ್ಟಿದ್ದೀನಿ ಅನ್ಕೊಂಡು. ಏನ್ರಿ ಮಾಡಿದ್ ನೀವು ಕರ್ನಾಟಕಕ್ಕೆ? 0. ಹೋಗಬಟ್ಟಿದೆ. ನಾನೇ ಎಣ್ಣೆ ಹೊಡಿಯೋಕೆ ಕಾಸಿಲ್ಲ, ಹೆಂಗ್ ವ್ಯವಸ್ಥೆ ಮಾಡವ ಅಂತ ತಲೆ ಕೆಡಿಸ್ಕೊಂಡು ನಿಂತಿದ್ದೀನಿ. ನೀವು ನೋಡಲ್ಲ, ಈಗ ಬಂದು ರೈಲ್ ಬಿಡ್ತಾ ಇದ್ದಾರೆ ಕೂತ್ಕೊಂಡು. ಏನು ಇದೆಲ್ಲ ಹೊಸ್ದಾಗಿ ಬಂದ್ಬಿಟ್ಟಿರೋ ದುಡ್ಡು ಥರ ಸ್ಪೆಷಲ್ ಆಗಿ ಕೊಡ್ಸಿರ್ತಾರೆ. ಏನು ಧರ್ಮಕ್ಕೆ ಕೊಡ್ತಾ ಇದ್ದೀರಾ? ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಲಂಬೋದ. ನಾನು ಏನ್ ಬೇಕಾದ್ರೂ ಬಿಟ್ಟಿರ್ತೀನಿ, ಅದನ್ನ ಮಾತ್ರ ಬಿಟ್ಟಿರೋಕ್ಕಾಗಲ್ಲ. ಯೋಗ್ಯತೆಗೆ ನಿಮ್ಮ ಸರ್ಕಾರಗಳಿಗೆ ಅದ್ಯಾವುದೋ ಹೈದರಾಬಾದ್ ಅಂತೆ ಚೆನ್ನೈ ಉಪ್ಪಿನಕಾಯಿ ಹಾಕೊಂಡು ನೆಕ್ಕಿ ಹೈದರಾಬಾದ್ ಚೆನ್ನೈದು ಇದು ರೈಲನ್ನು. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಿಮ್ಮ ಹತ್ರನೂ ಬರ್ತೀನಿ. 150 ಆ ದುಡ್ಡನ್ನು ಕೊಟ್ಬಿಟ್ಟು ಹೋಗೋನು ಯಾವನ್ರಿ ಹೋಗೋನು? ಅದಕ್ಕೆ ಸುಮ್ಮನೆ ರೈಲ್ ಬಿಡ್ತಾರೆ ಕೂತ್ಕೊಂಡು. ಇದೆಲ್ಲ ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಅಲ್ಲಪ್ಪ ಮಂತ್ರಿ ಹೇಳ್ಬಿಟ್ರಂತೆ, ಇವ್ರು ಇಲ್ಲಿ ಬಂದು ರೈಲ್ ಬಿಡ್ತಾರಂತೆ ಕೂತ್ಕೊಂಡು. ಬುರುಡೆ ಬಿಡಕ್ಕೂ ಒಂದು ಇತಿಮಿತಿ ಬೇಕು. ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂತ ಒಪ್ಕೊಳ್ಳಿ ಅಷ್ಟೇ.